ಮಹಿಳೆಯರಿಗೆ ವಿಶೇಷ ಆಚಾರಗಳು. 1. ನೀವು 1 ನಿಮಿಷವೂ ಹಣೆಯ ಮೇಲೆ ತಿಲಕವಿಲ್ಲದೆ ಇರಬಾರದು. 2. 2 ಕೈಗಳಿಂದ ತಲೆ ಕೆರೆದುಕೊಳ್ಳಬಾರದು. 3. ನೀವು ಬೂದಿ ಸೋರೆಕಾಯಿಯನ್ನು ಒಡೆಯಬಾರದು. 4. ಗರ್ಭಿಣಿಯರು ತೆಂಗಿನಕಾಯಿ ಒಡೆಯಬಾರದು. ತೆಂಗಿನಕಾಯಿ ಒಡೆಯುವ ಜಾಗದಲ್ಲಿ ಇರಬಾರದು. 5. ಗಂಡ ಹೆಂಡತಿ ಒಟ್ಟಿಗೆ ಸೇರದಂತೆ ತಡೆಯುವುದು ಮಹಾಪಾಪ. ಅವರು ಒಟ್ಟಿಗೆ ಇರುವುದನ್ನು ಯಾರಾದರೂ ತಡೆದರೆ ಅವರು 21 ತಲೆಮಾರುಗಳವರೆಗೆ ವಿಧವೆಯರಾಗುತ್ತಾರೆ. 6. ನಾವು ರಾತ್ರಿ ವೇಳೆ ಪೊರಕೆ ಕೋಲಿನಿಂದ ಮನೆಯನ್ನು ಸ್ವಚ್ಛಗೊಳಿಸಬಾರದು. ನಾವು ಗುಡಿಸಿದರೂ ಆ ಕಸವನ್ನು ರಾತ್ರಿ ಬೀದಿಯಲ್ಲಿ ಹಾಕಬಾರದು. ನಾವು ಕಸವನ್ನು ಸಂಗ್ರಹಿಸಿ ರಾಶಿ ಹಾಕಬಾರದು. ನಾವು ಅದನ್ನು ಮಾಡಿದರೆ ದೇವರು ಮದುವೆಯಂತಹ ಪ್ರಮುಖ ದಿನಗಳಲ್ಲಿ ನಮ್ಮ ಹತ್ತಿರದ ಮತ್ತು ಆತ್ಮೀಯರೊಂದಿಗೆ ಇರುವುದನ್ನು ತಡೆಯುತ್ತಾನೆ. 7. ನೀವು ತುಂಬ ಮುಂಜಾನೆ ಎದ್ದು ಅಂಗಳದಲ್ಲಿ ದನದ ಸಗಣಿ ನೀರನ್ನು ಚಿಮುಕಿಸಿ ರಂಗೋಲಿ ಬಿಡಿಸಬೇಕು. ಹಾಗೆ ಮಾಡದಿದ್ದರೆ ಮುಂದಿನ ಜನ್ಮದಲ್ಲಿ ಬಡವರಾಗಿ ಹುಟ್ಟುತ್ತಾರೆ. 8. ಎಲೆ ತಿನ್ನಲು ಹರಡಿದ ತಕ್ಷಣ ಹೆಂಗಸರು ಎಲೆಯ ಕೆಳಗೆ ಒಂದು ಚೌಕವನ್ನು ಹಸುವಿನ ನೀರಿನಿಂದ ಎಳೆಯಬೇಕು. 9. ಬೇಯಿಸಿದ ತರಕಾರಿಗಳು ಅಥವಾ ಬೇಯಿಸಿದ ಅನ್ನವನ್ನು ಕೈಯಿಂದ ಬಡಿಸಬಾರದು. ಮಾಡಿದರೆ ಅದು ಗೋಮಾಂಸಕ್ಕೆ ಸಮ. 10. ಗಂಡನ ಅನುಮತಿಯಿಲ್ಲದೆ ಮಾಡುವ ಯಾವುದೇ ದಾನವು ಯಾವುದೇ ಫಲಿತಾಂಶಕ್ಕೆ ಕಾರಣವಾಗುವುದಿಲ್ಲ. ನೀವು ಅವರ ಅನುಮತಿಯಿಲ್ಲದೆ ಉಪವಾಸವನ್ನು ಕೈಗೊಂಡರೆ ಅವನ ಆಯುಷ್ಯವು 1 ದಿನ ಕಡಿಮೆಯಾಗುತ್ತದೆ. 11. ಯಾವುದೇ ನಿರ್ದಿಷ್ಟ ವಸ್ತು ಇಲ್ಲ ಎಂದು ಹೇಳಬೇಡಿ, ಆದರೆ ದಯವಿಟ್ಟು ಅದನ್ನು ಖರೀದಿಸಿ ಎಂದು ಹೇಳಿ. 12. ನೀವು ಯಾವುದಕ್ಕೂ ಅಳಬಾರದು ಮತ್ತು ಕಣ್ಣೀರು ಹಾಕಬಾರದು. ಮಹಿಳೆ ಕಣ್ಣೀರು ಹಾಕಿದರೆ ಮನೆಯಲ್ಲಿ ಸಂಪತ್ತು ಉಳಿಯುವುದಿಲ್ಲ. 13. ಆಹಾರವನ್ನು ಬಡಿಸುವಾಗ ಒಬ್ಬ ವ್ಯಕ್ತಿಗೆ ಬಡಿಸಿದ ನಂತರ ಉಳಿದಿದ್ದೆಲ್ಲವನ್ನು ಮುಂದಿನ ವ್ಯಕ್ತಿಗೆ ಬಡಿಸಬಾರದು. ಸೌಟಿನಿಂದ ಬಡಿಸಿದರೆ ಈ ಸಮಸ್ಯೆ ಇರುವುದಿಲ್ಲ. ಅಂದರೆ ಈ ನಿಯಮವು ಲೋಟದೊಂದಿಗೆ ಬಡಿಸುವ ಆಹಾರಕ್ಕೆ ಅನ್ವಯಿಸುವುದಿಲ್ಲ. 14. ಮೊಸರು ಅನ್ನವನ್ನು ತಿಂದ ನಂತರ ಯಾರಿಗಾದರೂ ಹೆಚ್ಚು ಅನ್ನ ಬೇಕೆ ಎಂದು ಮತ್ತೊಮ್ಮೆ ವಿಚಾರಿಸಬೇಕು. 15. ಹೆಂಗಸರು ತಮ್ಮ ಕೂದಲನ್ನು ಕಟ್ಟದೆ ಕುಳಿತುಕೊಳ್ಳಬಾರದು ಅಥವಾ ನಡೆಯಬಾರದು. 16. ಅವಳು ಎಂದಿಗೂ ಕೆಟ್ಟ ಪದಗಳನ್ನು ಅಥವಾ ಕೆಟ್ಟ ಶಕುನಗಳೊಂದಿಗೆ ಪದಗಳನ್ನು ಬಳಸಬಾರದು. 17. ಕುಂಕುಮವನ್ನು ಹಚ್ಚಿಕೊಳ್ಳುವುದರಿಂದ ಪತಿಗೆ ದೀರ್ಘಾಯುಷ್ಯ ಸಿಗುತ್ತದೆ. 18. ಸಂಸ್ಕಾರಗಳ ಪ್ರಕಾರ ಸದ್ಗುಣ ಮತ್ತು ನಡವಳಿಕೆಯನ್ನು ರಕ್ಷಿಸುವುದು ಗಂಡನ ಆಯುಷ್ಯವನ್ನು ಹೆಚ್ಚಿಸುತ್ತದೆ. 19. ರಾತ್ರಿ ಗಂಡನ ನಂತರ ಮಲಗಬೇಕು ಮತ್ತು ಬೆಳಿಗ್ಗೆ ಅವನಿಗಿಂತ ಮುಂಚೆಯೇ ಎದ್ದೇಳಬೇಕು. 20. ಕನಕಾಂಬರ, ಬೌಗೆನ್ವಿಲ್ಲೆ ಮುಂತಾದ ಪರಿಮಳವಿಲ್ಲದ ಹೂಗಳನ್ನು ವಿವಾಹಿತ ಮಹಿಳೆಯರು ಮುಡಿಯಬಾರದು. ಹಳೆಯ ಹೂಗಳನ್ನು ಸಹ ಪಾದಗಳಿಂದ ತುಳಿಯಬಾರದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು.